ಸ್ನೇಹಿತರೆ, ಹಸುಗಳಿಗೆ ನೀರು ಯಾವ ಥರ ಇಡೋದಂತ ನೀವು ನೋಡಿದ್ದೀರಾ? ನೋಡಿ, ಇವಾಗ ನಮ್ಮ ಅಮ್ಮ ಹಸುಗಳಿಗೆ ಇಕ್ತಾ ಇದ್ದಾರೆ. ಸ್ವಲ್ಪ ಹೊಟ್ಟು ಮತ್ತು ಹಿಂಡಿ ಹಾಕಿ ಇಕ್ಕೋದು, ಮತ್ತು ಕುರ್ತಿ ನೀರು ಸಿಗುತ್ತಲ್ಲ ಅದ್ರಲ್ಲಿ ತಂದು ಅದರಲ್ಲಿ ಇಕ್ಕೋದು. ನೋಡಿ, ನಮಗೆ ಹಸುಗಳಿಗೆ ನೀರು ಇಡೋದೇ ದೊಡ್ಡ ಕೆಲಸ. 3 ಹಸುಗಳಿದೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ನಿಮ್ಮ ಮನೆಯಲ್ಲಿ ಕೂಡ ಹಸುಗಳು ಇರ್ತಾವಲ್ಲ ಫ್ರೆಂಡ್ಸ್? ಯಾರ್ಯಾರ ಮನೆಯಲ್ಲಿ ಹಸುಗಳಿದೆಯೋ ಅವರೆಲ್ಲ ಕಾಮೆಂಟ್ ಮೂಲಕ ತಿಳಿಸಿ. ನೀವು ಇದೇ ಥರ ಅಲ್ಲ ಫ್ರೆಂಡ್ಸ್ ಇಡೋದು ನೀರು? ನಾವು ಹಸುಗಳಿಗೆ ಹಿಂಡಿ, ಬೂಸ ಮತ್ತು ಮುಸುರೆ ನೀರುಗಳನ್ನು ಇಕ್ತೀವಿ. ನೀವೇನೇನು ಇಕ್ತೀರಾ ಫ್ರೆಂಡ್ಸ್ ನಿಮ್ಮ ಹಸುಗಳಿಗೆ? ನಮ್ಮ ಕಾಮೆಂಟ್ ಮೂಲಕ ತಿಳಿಸಿ. ಈ 3 ಹಸುಗಳಿಗೆ ಈ ನೀರೆಲ್ಲ ಇಡೋಷ್ಟೊಳಗೆ ಸಾಕಾಗುತ್ತೆ ಫ್ರೆಂಡ್ಸ್. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ, ಆ ಕಾಲಿನ ಪದ್ಧತಿಯಲ್ಲಿ ಅಕ್ಕಿನ ಹೇಗೆ ಕ್ಲೀನ್ ಮಾಡೋದು ಅಂತ ನಮ್ಮಮ್ಮ ಮಾಡ್ತಾಯಿದ್ದಾರೆ. ಇವಾಗ ಯಾರು ಮಾಡಲ್ಲ ಫ್ರೆಂಡ್ಸ್ ಈ ಥರ. ಎಲ್ಲ ಹಳೆ ಕಾಲ ಎಲ್ಲ ಹೋಯ್ತು, ಇನ್ನೆಲ್ಲ ಹೊಸ ಕಾಲನೇ. ನೋಡಿ ಫ್ರೆಂಡ್ಸ್ ಯಾವ ಥರ ಅಂತ. ಇವಾಗೆಲ್ಲ ರೆಡಿಮೇಡಿಂದ ಮಾಡ್ತಾರೆ, ಮಿಷಿನ್ಸ್ ಬಂದಿದೆ ಅಲ್ಲ ಅದರಲ್ಲೇ ಮಾಡ್ತಾರೆ. ಇವಾಗ ಯಾರು ಈ ಥರ ಮಾಡಲ್ಲ ಫ್ರೆಂಡ್ಸ್. ಯಾರೋ ಅಜ್ಜಿ ತಾತಂದ್ರು ಇರ್ತಾರೆ, ಅವ್ರು ಮಾಡ್ತಾರೆ. ಇವಾಗ ಯಾರು ಅಷ್ಟೊಂದು ಮಾಡೋದೇ ಇಲ್ಲ ಫ್ರೆಂಡ್ಸ್.